ಬೇಕು ಬೇಕು ಕಲಬುರಗಿ ಜಿಲ್ಲಾ ಬರಗಾಲ ಘೋಷಣೆ ಮಾಡಲೇಬೇಕು ರೈತರ ಸಂಪೂರ್ಣ ಬ್ಯಾಂಕ್ ಸಾಲ ಮನ್ನಾ ಆಗಲೇಬೇಕು ಬರಗಾಲ ಕಾಮಗಾರಿ ಕೊಡಲೇಬೇಕು ದನಕರುಗಳಿಗೆ ಮೇವಿನ ವ್ಯವಸ್ಥೆ ಮಾಡಲೇಬೇಕು ರೈತರಿಗೆ ಉಚಿತ ಗೊಬ್ಬರ ಬೀಜ ಕೊಡಲೇಬೇಕು ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ಕಲಬುರಗಿ ಜಿಲ್ಲಾ ಮಂಡಳಿ ಪರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿ 2 ತಿಂಗಳು ಮುಗಿತಾ ಬಂದ್ರು ಕೂಡ ಈಗಲೂ ಕೂಡ ಸರಿಯಾದಂತ ಬಿತ್ತನೆ ಆಗದೇನೆ ಮತ್ತೆ ಬಿತ್ತಿರ್ತಕ್ಕಂಥ ರೈತರ ಬೆಳೆಗಳು ನಾಟಿ ಆಗದೇನೆ ಮತ್ತೆ ಅಲ್ಪ ಸ್ವಲ್ಪ ನಾಟಿ ಆದ್ರೂ ಕೂಡ ಸಂಪೂರ್ಣ ಒಣಗೋಗಿ ಇಡೀ ಜಿಲ್ಲೆಯೊಳಗೆ ಬರಗಾಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರಗಾಲ ಪರಿಸ್ಥಿತಿನ ನಿರ್ಮಾಣ ಆಗಿದೆ ಅಂತ ಸರ್ಕಾರ ಗೊತ್ತಿದ್ರು ಕೂಡ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸಭೆಗಳ ಮೇಲೆ ಸಭೆಗಳು ಮಾಡಿದ್ರೆ ಬರಗಾಲ ಏನು ಸರಿಯಾಗಿ ಹೋಗೋದಿಲ್ಲ. ಬರ ಪರಿಹಾರ ಕಾಮಗಾರಿಗಳನ್ನು ಶುರು ಮಾಡಬೇಕು. ಬರ ಪರಿಹಾರ ಅಂತೇಳಿ ಬರ ಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಏನು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಸಮಗ್ರ ಸಾಲ ಮನ್ನಾ ಮಾಡಬೇಕು. ಬೆಳೆದಿರ್ತಕ್ಕಂಥ ಏನೋ ಬೆಳೆಗಳನ್ನ ಹಾಕ್ಲಿಕ್ಕೆ ಸಾಲ ಮಾಡಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿದ್ದಾರೆ. ಅವರು ಅಲ್ಪ ಸ್ವಲ್ಪ ಏನು ಸಾಲ ಮಾಡಿರ್ತಕ್ಕಂಥ ಸಂದರ್ಭ ವಿಮೆನ ಕಟ್ಟಿದ್ದಾರೆ. ಹಾಗಾಗಿ ಬೆಳೆ ವಿಮೆಗಳನ್ನ ಕೊಡಬೇಕು. ಬೆಳೆ ವಿಮೆಗಳನ್ನ ಹತ್ತಿ ಮತ್ತೆ ಕಬ್ಬಿಗೂ ಕೂಡ ಅನ್ವಯ ಮಾಡಬೇಕು. ಅದ್ರ ಜೊತೆಗೆ ಬೇರೆ ಎಲ್ಲ ಬೆಳೆಗಳಿಗೆ ಬೆಳೆ ವಿಮೆ ಅನ್ವಯ ಮಾಡಬೇಕು ಅಂತಕ್ಕಂಥ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಬರಗಾಲ ಪರಿಸ್ಥಿತಿ ಎದುರಾದ್ರೆ ಏನು ಹೊಲಗಳಿಗೆ ಹೋಗಿ ಕೃಷಿ ಕೂಲಿ ಮಾಡಿರ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಏನು ಈ ಹಿಂದೆ ಇರ್ತಕ್ಕಂಥ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲು ಮಾಡಿ VB ರಾಮ್ಜಿ ಅಂತಕ್ಕಂಥ ಏನು ಸ್ಕೀಮ್ ತಂದಿದ್ದಾರೆ. ಅದರ ಅಡಿಯೊಳಗೆ ಉದ್ಯೋಗ ಖಾತ್ರಿ ಕೆಲಸಗಳನ್ನ ಈ ಕೂಡಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಇವತ್ತಿನ ದಿವಸ ನಾವು ಚಳವಳಿ ಮಾಡ್ತಾ ಇದ್ದೇವೆ. ನಾನು ಈ ಒಂದು ಮೂಲಕ ನಾವು ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಸರ್ಕಾರ ಈ ಕೂಡಲೇ ಏನಾದ್ರು ರೈತರ ನೆರವಿಗೆ, ಜನರ ನೆರವಿಗೆ ಧಾವಿಸಿ ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, CPI ನ ಜಿಲ್ಲಾ ಕಾರ್ಯದರ್ಶಿ.